ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾಗಳನ್ನು ನಾವು ಒಳ್ಳೆಯ ಸಿನಿಮಾ, ಕೆಟ್ಟ ಸಿನಿಮಾ ಅಂತ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಸಿನಿಮಾಗಳು ತುಂಬಾ ವರ್ಸ್ಟಾಗಿ ಮೂಡಿ ಬಂದಿರ್ತವೆ. ಇಂಥ ಸಿನಿಮಾಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತವೆ ಕೂಡ. ನನ್ನ ಹಿಂದಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಟ್ರೋಲ್ ಆದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಒಂದು ಸಣ್ಣ ಸಮಸ್ಯೆಯಿಂದ ಅದರಲ್ಲಿ ವಾಯ್ಸ್ ಸರಿ ಬಂದಿರಲಿಲ್ಲ. ಒಂದಿಬ್ಬರು ಕಮೆಂಟ್ ಮಾಡಿ ಸಹ ಹೇಳಿದ್ರಿ, ವಾಯ್ಸ್ ಸರಿ ಬಂದಿಲ್ಲ ಗುರು ಅಂತ. ಆದರೂ ಆ ವಿಡಿಯೋ ವ್ಯೂಸ್ 10K ದಾಟಿ ಓಡ್ತಾ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತೀನಿ. ಈ ವಿಡಿಯೋ ಅದರ ಮುಂದುವರೆದ ಭಾಗವಾಗಿರುತ್ತೆ. ಇನ್ನಷ್ಟು ಟ್ರೋಲ್ಗೆ ಒಳಗಾದ ಕೆಲವೊಂದು ಐಕಾನಿಕ್ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಚಾರಿಸ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಆಮೇಲೆ ಇನ್ನೊಂದು ವಿಚಾರ, ಮೊದಲ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ವಾಯ್ಸ್ ಸ್ವಲ್ಪ ಸರಿ ಬಂದಿಲ್ಲ, ಹೊಟ್ಟೆಗೆ ಹಾಕ್ಕೊಳ್ಳಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಒಂದು ವಿಚಾರವನ್ನು ಇಟ್ಕೊಂಡು ಸಿನಿಮಾ ಮಾಡಿ ಅದನ್ನು ಜನಗಳಿಗೆ ತಲುಪಿಸ್ಬೇಕು ಅಂದರೆ ಆ ವಿಚಾರದ ಬಗ್ಗೆ ಸ್ಟಡಿ ಮಾಡೋದು ತುಂಬಾ ಉತ್ತಮ. ಅದರಿಂದ ಸಮಸ್ಯೆಗಳು ಹೇಗಾಗ್ತಾ ಇದೆ, ಆ ಸಮಸ್ಯೆಗಳನ್ನು ಯಾವ ಥರ ಬಗೆಹರಿಸಬೇಕು ಅನ್ನೋದರ ಬಗ್ಗೆ ಡೀಪಾಗಿ ರಿಸರ್ಚ್ ಮಾಡಿ ಒಂದು ಸಿನಿಮಾನ ಮಾಡಬೇಕಾಗುತ್ತೆ. ಆದರೆ ಕೆಲವೊಂದು ಡೈರೆಕ್ಟರ್ಗಳು ಸಿನಿಮಾದಲ್ಲಿ 4 ಸಾಂಗ್, ಒಂದು ಐಟಮ್ ಸಾಂಗ್, 4 ಸ್ಲೋ ಮೋಷನ್ ಆಕ್ಷನ್ ಸೀನ್ ಇದ್ರೆ ಸಾಕು, ಜನ ಸಿನಿಮಾ ನೋಡಿ ಒಪ್ಕೊಳ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ನಾನು ಹೇಳ್ತಾ ಇರೋ ಸಿನಿಮಾ ಯಾವುದು ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕ್ರಾಂತಿ. ಈ ಸಿನಿಮಾದಲ್ಲಿ ವರ್ಸ್ಟ್ VFX, ಲಾಜಿಕ್ಲೆಸ್ ಆಕ್ಷನ್ಗಳೇ ತುಂಬಿದೆ. ಇದು ದರ್ಶನ್ ರವರ ಸಿನಿಮಾ ಅಂತ ಅವರ ಅಭಿಮಾನಿಗಳು ನನ್ನನ್ನು ಹೇಟ್ ಮಾಡಬೇಡಿ. ದರ್ಶನ್ ರವರ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಫ್ರೆಂಡ್ಶಿಪ್ ಅಂತ ಬಂದಾಗ ಯಾವುದೇ ಸಿನಿಮಾ ಆದರೂ ಡೇಟ್ಸ್ ಕೊಟ್ಬಿಡ್ತಾರೆ. ಆದರೆ ಒಬ್ಬ ದೊಡ್ಡ ಸ್ಟಾರ್ನ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಅಂದಾಗ ತುಂಬಾ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಕಾಗುತ್ತೆ, ಡೈರೆಕ್ಟರೇ ಆಗಲಿ ಪ್ರೊಡ್ಯೂಸರೇ ಆಗಲಿ. ಇದರಲ್ಲಿ ಅದು ಕಾಣಲಿಲ್ಲ. ಇವರು ತಗೊಂಡಿರೋ ಕಥೆ ನೋಡಿ ತುಂಬಾ ಚೆನ್ನಾಗಿದೆ. ಅಳೆದೋಗ್ತಾ ಇರೋ ಸರ್ಕಾರಿ ಶಾಲೆಗಳನ್ನು ಹೇಗೆ ಉಳಿಸ್ಬೇಕು ಅನ್ನೋ ಅದ್ಭುತ ಕಂಟೆಂಟ್ ಇದರಲ್ಲಿ ಇತ್ತು. ಆದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡೋದರಲ್ಲಿ ನಿರ್ದೇಶಕ ವಿ ಹರಿಕೃಷ್ಣರವರು ತುಂಬಾ ಎಡವಿದ್ದಾರೆ. ಪ್ರಾಪರಾಗಿ ಈ ಕಥೆ ಎಲ್ಲಿ ನಡೆಯುತ್ತೆ ಅಂತಾನೆ ಗೊತ್ತಾಗಲ್ಲ. ಈ ಸಿನಿಮಾದ ಒಂದು ಸೀನ್ನಲ್ಲಿ SSLC ಎಕ್ಸಾಮ್ ಪೇಪರ್ ಕರೆಕ್ಷನ್ ನಡೀತಾ ಇರುತ್ತೆ. ಅವ್ರು ಸ್ಟೂಡೆಂಟ್ ಬರೆದಿರೋ ಎಕ್ಸಾಮ್ ಪೇಪರನ್ನು ಅವರೇ ಕರೆಕ್ಷನ್ ಮಾಡ್ತಾ ಇರ್ತಾರೆ. ಇದು ಯಾವ ಥರ ಲಾಜಿಕ್ ಗುರು? ಆ್ಯಕ್ಚುಲಿ SSLC ಎಕ್ಸಾಮ್ ಬಂದು ಒಂದು ಬೋರ್ಡ್ ಎಕ್ಸಾಮ್. ಸ್ಟೂಡೆಂಟ್ಗಳು ಬರೆದಿರೋ ಪೇಪರ್ ಯಾವ ಡಿಸ್ಟ್ರಿಕ್ಗೆ ಹೋಗುತ್ತೆ ಅನ್ನೋದು ಟೀಚರ್ಗೂ ಸಹ ಗೊತ್ತಿರಲ್ಲ. ಅಂಥದ್ರಲ್ಲಿ ಅವ್ರ ಮಕ್ಕಳು ಬರೆದಿರೋ ಪೇಪರನ್ನು ಅವರೇ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಆ ರೂಮ್ಗೂ ಕೂಡ ಒಂದು ಸೆಕ್ಯೂರಿಟಿ ಅನ್ನೋದು ಇಲ್ಲ. ವಿಲನ್ಗಳು ಆರಾಮಾಗಿ ಒಳಗಡೆ ಬರ್ತಾರೆ, ರಚಿತಾ ರಾಮ್ರವರನ್ನು ಅಟ್ಯಾಕ್ ಮಾಡ್ತಾರೆ. ರಚಿತಾ ರಾಮ್ರವರಂತೂ ಬೆಳಿಗ್ಗೆಯಿಂದ ರಾತ್ರಿ ತನಕ ವಿಲನ್ಗಳಿಂದ ತಪ್ಪಿಸ್ಕೊಳ್ಳೋಕೆ ಓಡಾಡಿ ಕೊನೆಯಲ್ಲಿ ಯಾವುದೋ ಒಂದು ಕಾರ್ ಗ್ಯಾರೇಜ್ನಲ್ಲಿ ಅವಸ್ಕೊಳ್ತಾರೆ. ಹೀರೋಗೆ ಅದು ಸಡನ್ನಾಗಿ ಗೊತ್ತಾಗುತ್ತೆ. ಅಲ್ಲೊಂದು ಲಾಜಿಕ್ಲೆಸ್ ಆಕ್ಷನ್ ಸೀನ್. ಟ್ರೈನ್ನಲ್ಲಿ ನಡೆಯೋ ಒಂದು ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸಿಂದ ಸಿನಿಮಾಗೆ ಏನೂ ಲಾಭ ಆಗಿಲ್ಲ. ಆರಾಮಾಗಿ ಇಡೀ ಸೀಕ್ವೆನ್ಸನ್ನೇ ಟ್ರಿಮ್ ಮಾಡ್ಬೋದಾಗಿತ್ತು. ಕ್ಲೈಮ್ಯಾಕ್ಸ್ನಲ್ಲಿ ಸರ್ಕಾರದ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಜಾಗ ಯಾವುದು ಗೊತ್ತಾ? ಬ್ಯಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಗುರು. ಇದೇ ಥರ ನೋಡಿದಾಗ ಈ ಸಿನಿಮಾದಲ್ಲಿ ಎಷ್ಟೋ ಲಾಜಿಕ್ಲೆಸ್ ಸೀನ್ಗಳಿವೆ ಗೊತ್ತಾ. ಹಾಗಾಗಿಯೇ ಇದು ತುಂಬಾ ಟ್ರೋಲ್ ಆಯಿತು. ಈಗ 700 ಕೋಟಿ ಬಜೆಟ್ ಆಗಿ ತೆಗೆದ ನಮ್ಮ ಸಿನಿಮಾನ ನೋಡ್ಕೊಂಡು ಬರೋಣ ಬನ್ನಿ. ಆದಿಪುರುಷ್. ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪುರಾಣ ಅಂದರೆ ಅದು ರಾಮಾಯಣ. ರಾಮಾಯಣದ ಕಥೆಯನ್ನು ಯಾವ ಥರ ಹಾಳು ಮಾಡಬೇಕು ಅನ್ನೋದರ ಬಗ್ಗೆ ಡೀಪಾಗಿ ರಿಸರ್ಚ್ ಮಾಡಿ ಈ ಸಿನಿಮಾನ ಮಾಡಿದ್ರು ಅನಿಸುತ್ತೆ ಡೈರೆಕ್ಟರು. ವೆಲ್ಡಿಂಗ್ ಮಾಡೋ ರಾವಣ, ಯೇಸು ಕ್ರಿಸ್ತನ ರೆಪ್ರೆಸೆಂಟ್ ಮಾಡೋ ರಾಮ, ದರಿದ್ರ ಗ್ರಾಫಿಕ್, ಇದನ್ನೆಲ್ಲ ಯಾವ ಥರ ಯೋಚನೆ ಮಾಡಿದ್ರೋ ದೇವರೇ. ಅಲ್ಲ, ರಾವಣ ಒಬ್ಬ ಶ್ರೇಷ್ಠವಾದ ಬ್ರಾಹ್ಮಣ. ಅವನ ಕೈಯಲ್ಲಿ ಯಾವುದೋ ಕಿತ್ತೋಗಿರೋ ಬಾವಲಿಗೆ ಮಾಂಸ ಹಾಕಿಸುವಂತಹ ಸೀನ್ ಶೂಟ್ ಮಾಡಿದ್ದಾರೆ ಗುರು. ಈ ಸಿನಿಮಾದಲ್ಲಿ ಒಬ್ಬ ಕೂಡ ರಿಯಲ್ ಮನುಷ್ಯ ನಿಮಗೆ ಸಿಗಲ್ಲ. ವಿಡಿಯೋ ಗೇಮ್ನಲ್ಲಿ ಬರೋ ವಿಲನ್ಗಳನ್ನು ಎಲ್ಲ ಕಡೆ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಪ್ರಭಾಸ್ ಅವರ ಎಂಟ್ರಿ ಸೀನ್ನಲ್ಲಿ ವಿಚಿತ್ರವಾದ ಪಕ್ಷಿಗಳು ಪ್ರಭಾಸ್ ಅವರನ್ನು ಅಟ್ಯಾಕ್ ಮಾಡ್ತವೆ. ಆದರೆ ಆ ಪಕ್ಷಿಗಳು ಯಾಕೆ ಅಟ್ಯಾಕ್ ಮಾಡಿದ್ವು, ಈ ಆ್ಯಕ್ಷನ್ನ ಉದ್ದೇಶವೇನು ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ಕ್ಲಾರಿಫಿಕೇಷನ್ನೇ ಕೊಟ್ಟಿಲ್ಲ. ನಮ್ಮ ಹಿಂದೂ ರಾಮಾಯಣದಲ್ಲಿ ರಾವಣ ಸೀತಾ ಅಪಹರಣ ಮಾಡೋದು ಸುಂದರವಾದ ಪುಷ್ಪಕ ವಿಮಾನದಿಂದ. ಆದರೆ ಗಡ್ಡನ ಕ್ಲೀನಾಗಿ ಟ್ರಿಮ್ ಮಾಡಿರೋ ಈ ಮಾಡರ್ನ್ ರಾವಣ ಯಾವುದೋ ಒಂದು ಕಿತ್ತೋಗಿರೋ ಬಾವಲಿ ಮೇಲೆ ಬಂದು ಸೀತೆ ಅಪಹರಣ ಮಾಡ್ತಾನೆ. ನಮ್ಮ ಈಗಿನ ಜನ್ರೇಷನ್ನಲ್ಲಿ ಬರ್ತಾ ಬರ್ತಾ ಹಳೆ ಸಂಪ್ರದಾಯಗಳೆಲ್ಲ ಮರೆಯಾಗ್ತಾ ಇದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದರ ಬಗ್ಗೆ 10% ಜ್ಞಾನ ಕೂಡ ಈಗಿನ ಮಕ್ಕಳಿಗಿಲ್ಲ. ಅಂಥದ್ರಲ್ಲಿ ಸಿನಿಮಾದಲ್ಲೂ ಈ ಥರ ತೋರಿಸಿದ್ರೆ ರಾಮಾಯಣ ಇದೇ ಥರ ಇತ್ತೇನೋ ಅನ್ನೋ ಭಾವನೆ ಮಕ್ಕಳಲ್ಲಿ ಬರಲ್ವಾ ಹೇಳಿ? ನಾನೇ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಈ ಸಿನಿಮಾನ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ನಾನು ಮೊದಲು ಈ ಸಿನಿಮಾ ನೋಡಿದಾಗ ಬೇಡ ಗುರು, ಈ ಸಿನಿಮಾನ ತೋರಿಸೋದೇ ಬೇಡ ಅಂತ ಅಂದ್ಕೊಬಿಟ್ಟೆ. ಟ್ಯಾಟೋ ಹಾಕ್ಕೊಂಡಿರೋ ರಾವಣ ಆನೆಕೊಂಡಗಳ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋದನ್ನು ನಮ್ಮ ಮಕ್ಕಳು ನೋಡೋದೇ ಬೇಡ. ಟಾಲಿವುಡ್ ಬಾಲಿವುಡ್ನವರೇ ನೋಡಲಿ ಬಿಡಿ. ಈಗ ನಮ್ಮ ಗುಟ್ಕಾ ರಾಜ ಪುಷ್ಪ 2. ಈ ಸಿನಿಮಾ 2000 ಕೋಟಿ ಕಲೆಕ್ಷನ್ ಮಾಡಿದೆ ಗುರು. ಶ್ರೀವಲ್ಲಿಗೆ ಫೀಲಿಂಗ್ ಬಂದರೆ ಸಾಕು, ಎಂಥ ಮೀಟಿಂಗ್ ಇದ್ದರೂ ಕೂಡ ಅದನ್ನು ಬಿಟ್ಟು ಶ್ರೀವಲ್ಲಿ ಜೊತೆ ದಬಡಿ ಮಾಡೋ ನಮ್ಮ ಪುಷ್ಪ CM ಒಂದು ಫೋಟೋ ಕೊಡಲಿಲ್ಲ ಅನ್ನೋ ಒಂದೇ ಕಾರಣದಿಂದ CMನೇ ಚೇಂಜ್ ಮಾಡಿಬಿಡ್ತಾನೆ. ಗಂಧದ ಮರಗಳನ್ನು ಸ್ಮಗ್ಲಿಂಗ್ ಮಾಡೋ ಒಬ್ಬ ಕಳ್ಳ ಸಿನಿಮಾದ ಹೀರೋ ಅಂತೆ. ನಮ್ಮ ಹೀರೋ 40 ದಿನಗಳ ಕಾಲ ಕಂಟೈನರ್ ಒಳಗಡೆ ಒಬ್ಬನೇ ಇರೋದಲ್ಲದೆ ಬೇಜಾರಾಗುತ್ತೆ ಅಂತ ಜಪಾನಿ ಭಾಷೆಯನ್ನು ಸಹ ಕಲ್ತ್ಕೊಳ್ತಾನೆ. ಅದು ಒಂದು ಸಣ್ಣ ಪುಸ್ತಕ ಓದಿ. ಅಲ್ಲ, ಆಡಿಯನ್ಸ್ಗಳನ್ನ ಇವರೇನು ಗುಗ್ಗುಗಳು ಅಂತ ಅಂದ್ಕೊಂಡಿದ್ದಾರೆ. 40 ದಿನ ಕಂಟೈನರ್ ಒಳಗಡೆ ಹೇಗಿರೋಕ್ಕೆ ಸಾಧ್ಯ? ಊಟ ತಿಂಡಿ ಎಲ್ಲ ಹೇಗೆ? ಅದರಲ್ಲೂ ಪುಸ್ತಕ ಓದೋಕ್ಕೆ ಲೈಟ್ ಎಲ್ಲಿತ್ತು? ಪಾರ್ಟ್ 1ನಲ್ಲಿ ಸೀರಿಯಸ್ ಆಗಿ ತೋರಿಸಿದ್ದ ಸಿಕಾವತ್ ಅನ್ನೋ ಕ್ಯಾರೆಕ್ಟರನ್ನು ಪಾರ್ಟ್ 2ನಲ್ಲಿ ತುಂಬ ಕ್ರಿಂಜಾಗಿ ತೋರಿಸಿದ್ದಾರೆ.
CM ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಬನ್ನಿ ಅನ್ನೋ ಶ್ರೀವಲ್ಲಿ ಆಸೆ ತೀರಿಸೋದೇ ಈ ಸಿನಿಮಾದ ಪ್ಲಾಟ್. CM ಫೋಟೋ ಕೊಡಲಿಲ್ಲ ಅಂತ CMನೇ ಚೇಂಜ್ ಮಾಡಿದ ಪುಷ್ಪ ಕೊನೆಯಲ್ಲಿ CM ಜೊತೆ ಫೋಟೋ ತೆಗೆಸ್ಕೊಳ್ತಾನೆ. ಆದರೆ ಸಿನಿಮಾ ಇಲ್ಲಿಗೆ ಮುಗಿಯಲ್ಲ. ಇಲ್ಲಿಂದ ಕಥೆ ನಮ್ಮೂರಿನ ಹಳೆ ಬಸ್ ಥರ ರೋಡನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಹೋಗೋಕ್ಕೆ ಶುರು ಮಾಡುತ್ತೆ. ಪುಷ್ಪ ಅವ್ರ ಮನೆ ಹುಡುಗಿನ ವಿಲನ್ಗಳು ಕಿಡ್ನಾಪ್ ಮಾಡ್ತಾರೆ. ಇಲ್ಲಿ ಪುಷ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅಂತ ನಾವು ಅಂದ್ಕೊಂಡ್ರೆ ಇಲ್ಲ, ನಮ್ಮ ಗುಟ್ಕಾ ರಾಜ ಟೆಲಿವಿಷನ್ನಲ್ಲಿ ವಾರ್ನಿಂಗ್ ಕೊಟ್ಟು ಇಡೀ ಡಿಸ್ಟ್ರಿಕ್ಟ್ನೇ ಬಂದ್ ಮಾಡಿಬಿಡ್ತಾನೆ. ಆಗ ವಿಲನ್ಗಳು ಇರೋ ಲೊಕೇಶನ್ ಗೊತ್ತಾದಾಗ ನಮ್ಮ ಪುಷ್ಪ ಪ್ರೈವೇಟ್ ಜೆಟ್ನಲ್ಲಿ ಹೋಗಿ ವಿಲನ್ಗಳನ್ನು ಬಾಯಲ್ಲೇ ಕೊಚ್ಚಿ ಸಾಯಿಸ್ಬಿಡ್ತಾನೆ. ಈ ಆಕ್ಷನ್ ನೋಡೋಕೆ ಎರಡೂ ಕಣ್ಣು ಕೂಡ ಸಾಲದು. ಈ ಥರದ ಸಿನಿಮಾ ಅದು ಹೇಗೆ 2,000 ಕೋಟಿ ಕಲೆಕ್ಷನ್ ಮಾಡ್ತು ಅಂತ ಗೊತ್ತಿಲ್ಲ. ನಮ್ಮ ಕಾಂತಾರನೇ 800 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಹಾಗಾದರೆ ಕಾಂತಾರಗಿಂತಲೂ ಈ ಸಿನಿಮಾ ಚೆನ್ನಾಗಿದೆಯಾ? ನಿಮ್ಮ ಮನಸಾರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಂದ್ರಮುಖಿ 2 ಇದು ನಾನು 2ನೇ ಕ್ಲಾಸ್ ಓದುವಾಗ ನೋಡಿದ್ದ ಕಥೆ. ಚಂದ್ರಮುಖಿ ರಾಜನ ಆಸ್ಥಾನದಲ್ಲಿ ಮನರಂಜನೆಗಾಗಿ ಡ್ಯಾನ್ಸ್ ಮಾಡುವಂಥ ಒಬ್ಬ ನರ್ತಕಿ. ಅವಳ ಸೌಂದರ್ಯಕ್ಕೆ ರಾಜ ಮಾರೋಗ್ತಾನೆ. ಅವಳಿಗೆ ಮತ್ತೊಬ್ಬ ಲವರ್ ಇದ್ದಾನೆ ಅಂತ ಗೊತ್ತಾದಾಗ ರಾಜ ಅವರಿಬ್ಬರನ್ನು ಸಾಯಿಸ್ಬಿಡ್ತಾನೆ. ಆಮೇಲೆ ಚಂದ್ರಮುಖಿ ಆತ್ಮ ನಮ್ಮ ಸಿನಿಮಾ ಹೀರೋನ ದುರ್ಗಾಷ್ಟಮಿ ದಿನದಂದು ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡ್ತಾಳೆ. ನಮ್ಮ ಹೀರೋ ಅಷ್ಟು ಪವರ್ಫುಲ್ ಆಗಿರೋ ಆತ್ಮನ ಈಸಿಯಾಗಿ ಯಾಮಾರಿಸಿ ಬಚಾವಾಗಿಬಿಡ್ತಾನೆ. ಇದೇ ಕಥೆನ ಎಷ್ಟು ಅಂತ ನೋಡೋದು ಗುರು. ವಿಷ್ಣುವರ್ಧನ್, ರಜನಿಕಾಂತ್ ರವರು ಈ ಕಥೆಯನ್ನು ಮಾಡಿದಾಗ ಒಂದು ವ್ಯಾಲ್ಯೂ ಇತ್ತು. ಆದರೆ ಇವರು ಚಂದ್ರಮುಖಿ 2 ಮಾಡ್ತೀವಿ ಅಂತ ಹೇಳಿ ಅದೇ ಕಥೆಯನ್ನು ರಿಪೀಟ್ ಟೆಲಿಕಾಸ್ಟ್ ಮಾಡಿ ಕಾಮಿಡಿ ಪೀಸ್ ಆಗೋದ್ರು. ಲಾಜಿಕ್ ಇಲ್ಲದೆ ಇರೋ ಆಕ್ಷನ್, ಅನ್ನೆಸೆಸರಿ ಸೀನ್ಗಳು, ಕ್ರಿಂಜ್ ಪರ್ಫಾರ್ಮೆನ್ಸ್. ಈ ಸಂಪತ್ತಿಗೆ ಚಂದ್ರಮುಖಿ ಅನ್ನೋ ಟೈಟಲ್ ಯಾಕೆ ತಗೊಂಡ್ರು? ಈ ಸಿನಿಮಾದಲ್ಲಿ ಕಾಡಿನ ಮಧ್ಯ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ದೀಪ ಹಚ್ಚಬಾರ್ದಂತೆ. ಒಂದು ವೇಳೆ ದೀಪ ಹಚ್ಚಿದ್ರೆ ವೀರಯ್ಯ ಅನ್ನೋ ರಾಜನ ಆತ್ಮಕ್ಕೆ ಶಕ್ತಿ ಸಿಗುತ್ತಂತೆ. ಹಾಗಾಗಿ ಆ ದೇವಸ್ಥಾನ ಕ್ಲೀನ್ ಮಾಡಿದವ್ರಿಗೆ, ದೀಪ ಹಚ್ಚಿದವ್ರಿಗೆ ಚಂದ್ರಮುಖಿ ಆತ್ಮ ತೊಂದರೆ ಕೊಡುತ್ತಂತೆ. ಇದೆಲ್ಲ ಗೊತ್ತಿರೋ ಒಬ್ಬ ಪೂಜಾರಿ ದೇವಸ್ಥಾನ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಂತ ಹೀರೋ ಮನೆಯವರಿಗೆ ಹೇಳಿ ಅವ್ರು ಒಬ್ಬೊಬ್ಬರಾಗಿ ಸತ್ತ ಮೇಲೆ ಸತ್ಯ ಬಾಯ್ಬಿಡ್ತಾನೆ. ಇದು ಯಾವ ಥರ ಲಾಜಿಕ್ ಅಂತ ಗೊತ್ತಾಗಲಿಲ್ಲ. ಇದರ ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಕಾಮಿಡಿ ಮಾಡಿಟ್ಟಿದ್ದಾರೆ. ಕಿತ್ತೋರ್ ಗ್ರಾಫಿಕ್ನಲ್ಲಿ ಕ್ರಿಯೇಟ್ ಆಗಿರೋ ನಾಯಿಗಳ ಜೊತೆ ಚಂದ್ರಮುಖಿ ಫೈಟ್ ಮಾಡ್ತಾಳೆ. ಅಲ್ಲ, ನೀವೇ ಹೇಳಿ, ಚಂದ್ರಮುಖಿಗೆ ಡ್ಯಾನ್ಸ್ ಮಾಡೋದು ಗೊತ್ತು, ಫೈಟ್ ಮಾಡೋದು ಗೊತ್ತಾ? ಅದು ನಾಯಿಗಳ ಜೊತೆ. ಯಪ್ಪ, ಅದೇನು ಕಂಡು ಈ ಸಿನಿಮಾನ ಮಾಡಿದ್ರು. ಲೈಗರ್ ಇದೊಂದು ಫೈಟರ್ನ ಕತೆ. ಬಿಕ್ಲಾ ಈ ಸಿನಿಮಾದ ಹೀರೋ. 125 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಕಲೆಕ್ಷನ್ ಮಾಡಿರೋದು 80 ಕೋಟಿ. ಈ ಮಟ್ಟಿಗೆ ಪ್ರೊಡ್ಯೂಸರ್ನ ಉದ್ಧಾರ ಮಾಡಿರೋ ಈ ಸಿನಿಮಾ ಯಾವ ರೇಂಜ್ ಇರುತ್ತೆ ಅಂತ ನಿಮ್ಗೆ ಈಗಾಗಲೇ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಒಬ್ಬ ಫೈಟರ್ ಆಗಬೇಕು ಅಂತ ಕನಸು ಕಾಣೋ ನಮ್ಮ ಹೀರೋ ಸಡನ್ನಾಗಿ ಲವ್ಗೆ ಬಿದ್ದುಬಿಡ್ತಾನೆ ಗುರು. ನಮ್ಮ ಹೀರೋಯಿನ್ ಅಂತೂ 1/4 kg ಮಾಂಸ ಇರೋ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು. ಇವಳ ವೀಡಿಯೋಗಳಿಗೆ ಕಮೆಂಟ್ ಮಾಡೋರನ್ನು ಇವಳು ಈಸಿಯಾಗಿ ಗುರುತಿಸ್ಬಿಡ್ತಾಳೆ. ಸೊ ಇವರಿಬ್ಬರ ಮಧ್ಯೆ ಲವ್ ಆಗುತ್ತೆ. ಜೊತೆಯಲ್ಲಿ ಓಡಾಡ್ತಾರೆ, ಲಿಫ್ಟ್ ಟು ಲಿಫ್ಟ್ ಕಿಸ್ ಕೊಡ್ತಾರೆ, ರೊಮ್ಯಾನ್ಸ್ ಕೂಡ ಮಾಡ್ತಾರೆ. ನೋಡಿ, ಎಲ್ಲ ಆದಮೇಲೆ ನಮ್ಮ ಹೀರೋಯಿನ್ಗೆ ಹೀರೋ ಬಿಕ್ಲಾ ಅಂತ ಗೊತ್ತಾಗುತ್ತಂತೆ. ಹಾಗಾಗಿ ನಿಂತರ ಮಗನೇ ನನಗೂ ಹುಟ್ಟುಬಿಡ್ತಾನೆ ಅಂತ ಹೀರೋನ ಬಿಟ್ಬಿಡ್ತಾಳೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸಸ್ಪೆನ್ಸ್ ರಿವೀಲ್ ಮಾಡ್ತಾರೆ, ಚಿಂದಿ ಅನ್ಬೋದು. ಅದೇನೆಂದರೆ ಆ್ಯಕ್ಚುಲಿ ನಮ್ಮ 1/4 kg ಮಾಂಸ ಹೀರೋಗೆ ಕೈ ಕೊಟ್ಟಿರೋದು ಅವ್ನು ಒಳ್ಳೇದಕ್ಕಿಂತೆ. ಅವನೊಬ್ಬ ಫೈಟರ್ ಆಗಬೇಕು, ಲವ್ ಅಂತ ಸುತ್ತಾಡಿದ್ರೆ ಆಗಲ್ಲ ಅಂತ ಹೀರೋಗೆ ಕೈ ಕೊಟ್ಟಿರ್ತಾಳಂತೆ. ಅವನೊಬ್ಬ ಫೈಟರ್ ಆಗಬೇಕು ಅನ್ನೋದನ್ನೇ ನೀನು ಬಯಸಿದ್ದೇ ಆಗಿದ್ರೆ ಜೊತೆಯಲ್ಲಿ ಇದು ಸಪೋರ್ಟ್ ಮಾಡ್ಬೋದಾಗಿತ್ತು ಅಲ್ವೇ? ಅದನ್ನು ಡೈರೆಕ್ಟರ್ ಡಿಸೈಡ್ ಮಾಡಬೇಕು ಅಲ್ವಾ? ಸರಿ. ಈ ಸಿನಿಮಾನ ಪೂರಿ ಜಗನ್ನಾಥ್ ರವರು ನಿರ್ದೇಶನ ಮಾಡಿದ್ದಾರೆ ಗುರು. ಒಂದು ಕಾಲದಲ್ಲಿ ಇವರೊಬ್ಬರು ಲೆಜೆಂಡ್ರಿ ಡೈರೆಕ್ಟರ್. ಆದರೆ ಈ ಕಾಲದಲ್ಲಿ ಇಂಥ ಒಂದು ಸಿನಿಮಾ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಹೇಳೋದು, ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗಬೇಕು ಅಂತ. ಈ ಸಿನಿಮಾ ಟೆಕ್ನಿಕಲಿಟಿಯಾಗಿ ತುಂಬ ರಿಚ್ ಆಗಿದೆ. ವಿಜಯ್ ದೇವರಕೊಂಡ ಅವರು ತುಂಬಾ ಎಫರ್ಟ್ ಹಾಕಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಆದರೆ ಡೈರೆಕ್ಟರ್ ಹೇಗೆ ಬೇಕೋ ಹಾಗೆ ಸಿನಿಮಾನ ಮಾಡಿ ಹಾಳು ಮಾಡಿಟ್ಟಿದ್ದಾರೆ. ನಾನು ಇವಾಗ ಹೇಳ್ತಾ ಇರೋ ಸಿನಿಮಾ ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅಣ್ಣಂದು. ರಾಧೇಶ್ಯಾಮ್, ಆದಿಪುರುಷ್ ಅಂತ ಆಸ್ಕರ್ ಅವಾರ್ಡ್ಗೆ ರೆಕಮೆಂಡ್ ಮಾಡುವಂಥ ಸಿನಿಮಾವನ್ನು ತೆಗೆದ ಮೇಲೆ ನಮ್ಮ ಪ್ರಭಾಸ್ ಅಣ್ಣ ಕಲ್ಕಿ ಅನ್ನೋ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಮಾಡಿ ಕಂಬ್ಯಾಕ್ ಮಾಡಿದರು. ಆದರೆ ಮುಂದೆ ರಾಜಸಾಬ್ ಅಂತ ಒಂದು ಸಿನಿಮಾ ಮಾಡಿದರು ನೋಡಿ. ಇದು ಆಸ್ಕರ್ ಅವಾರ್ಡ್ಗೆ ರೆಕಮೆಂಡ್ ಮಾಡೋದಲ್ಲ, ಅವರೇ ಹುಡ್ಕೊಂಡು ಬಂದು ಅವಾರ್ಡ್ ಕೊಡಬೇಕು. ಹಂಗಿದೆ ಈ ಸಿನಿಮಾ. ನಮ್ಮ ಹೀರೋ ಎಂಟ್ರಿನ ಡೈರೆಕ್ಟರ್ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ? ನಾವು ಜಮಾನ್ದಿಂದ ನೋಡ್ಕೊಂಡು ಬಂದಿದ್ದೀವಲ್ಲ, ಜಾತ್ರೆಯಲ್ಲಿ ಒಂದು ಹುಡುಗಿನ ವಿಲನ್ಗಳು ರೇಗಿಸೋದು, ಹೀರೋ ಬಂದು ಅವ್ರನ್ನೆಲ್ಲ ಹೊಡೆದಾಕೋದು. ನಮಗಿದು ಗೊತ್ತೇ ಇರಲಿಲ್ಲ. ಅಲ್ಲ, ಡೈರೆಕ್ಟರ್ಗೆ ಬೇರೆ ಐಡಿಯಾನೇ ಇರಲಿಲ್ವಾ ಹೇಳಿ? ಇಲ್ಲಿ ಗಂಡ ಬಿಟ್ಟೋಗಿರೋ ಅಜ್ಜಿಗೆ ಮರುವಿನ ಕಾಯಿಲೆ ಇರುತ್ತೆ. ಆದರೆ ಗಂಡ ಬಿಟ್ಟೋಗಿರೋದನ್ನು ಮಾತ್ರ ಅಜ್ಜಿ ನೆನಪಿಟ್ಕೊಂಡಿರ್ತಾಳೆ. ನಮ್ಮ ಹೀರೋ ಅಜ್ಜಿಗೋಸ್ಕರ ತಾತನನ್ನು ಹುಡ್ಕೊಂಡು ಹೈದರಾಬಾದ್ಗೆ ಬರ್ತಾನೆ. ಅಲ್ಲಿ ತಾತನನ್ನು ಹುಡ್ಕೋದು ಬಿಟ್ಟು ಚರ್ಚ್ನಲ್ಲಿ ಒಂದು ಹುಡುಗಿ ನೋಡಿ ಲವಲ್ಲಿ ಬಿದ್ದುಬಿಡ್ತಾನೆ. ಒಂದೊಂದು ಆಕ್ಷನ್ ಸೀನ್ಗಳಲ್ಲಿ ಬೇರೆಯವರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಪ್ರಭಾಸ್ ಅವರ ಮುಖ ಸೇರಿಸಿದ್ದಾರೆ. ಹೇಳೋದನ್ನೇ ಮರ್ತಿದ್ದೆ ಗುರು, ಇದೊಂದು ದೆವ್ವದ ಸಿನಿಮಾ ಅಂತೆ. ಭಯ ಆಗಲ್ಲ, ನಗು ಬರುತ್ತೆ ಅಷ್ಟೇ. ಕಾಡಿನ ಮಧ್ಯೆ ಒಂದು ಭೂತ ಬಂಗ್ಲೆ ಇರುತ್ತೆ. ಹೀರೋ ಬಂದು ಅಲ್ಲಿ ಸಿಕ್ಕಾಕೊಳ್ತಾನೆ. ಆ ಕಾಡಿನ ಮಧ್ಯೆ ಇರೋ ಆ ಬಂಗ್ಲೆಗೆ ಹೀರೋಯಿನ್ಗಳು ಒಬ್ಬರಾದ ಮೇಲೆ ಒಬ್ಬರು ಕಾರ್ನಲ್ಲಿ ಬರ್ತಾರೆ ಗುರು. ಅಲ್ಲ, ಕಾರ್ನಲ್ಲಿ ಬರೋಕ್ಕೆ ದಾರಿ ಆದರೂ ಆ ಕಾಡಿನಲ್ಲಿ ಇರುತ್ತಾ? ಸರಿ, ದಾರಿ ಇದೆ ಅಂತಾನೆ ಅಂದ್ಕೊಳ್ಳೋಣ. ಆದರೆ ಸಿನಿಮಾದಲ್ಲಿ ಡೈರೆಕ್ಟರ್ ಹೇಳ್ತಾ ಇರೋ ಪ್ರಕಾರ ಆ ಜಾಗಕ್ಕೆ ಒಂದ್ಸಲ ಬಂದ ಮೇಲೆ ಹಿಂತಿರುಗಿ ಹೋಗೋಕ್ಕೆ ಆಗಲ್ವಂತೆ. ದಾರಿ, ಕಾರು ಎರಡೂ ಇದ್ದ ಮೇಲೆ ಹೋಗೋಕ್ಕೆ ಆಗಲ್ವಾ? ಇದು ಯಾವ ಥರ ಲಾಜಿಕ್ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ಹೇಳೋದನ್ನು ಮರ್ತೆ ಗುರು, ಈ ಸಿನಿಮಾದಲ್ಲಿ 3 ಮಂದಿ ಹೀರೋಯಿನ್. ಅದರಲ್ಲಿ ನಿಧಿ ಅಗರ್ವಾಲ್ ನನ್ನ ಫೇವ್ರೇಟ್ ಹೀರೋಯಿನ್.
ಆ್ಯಕ್ಚುಲಿ ಇವರಿದ್ದಾರೆ ಅಂದ್ಕೊಂಡೆ ನಾನು ಈ ಸಿನಿಮಾವನ್ನು ನೋಡಿದ್ದು. ತಮಾಷೆ ಅಲ್ಲ, ಸೀರಿಯಸ್ ಆಗಿ ನಾನು ಅವರನ್ನು ಲವ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಪ್ರಪೋಸ್ ಮಾಡ್ತೀನಿ, ನಮ್ಮ ಮದುವೆಗೆ ನಿಮ್ಮನ್ನು ಕರಿತೀನಿ, ಎಲ್ಲರೂ ಬಂದು ಊಟ ಮಾಡಿಕೊಂಡು ಹೋಗಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.